ನಮಗೆಲ್ಲ ಏನ್ ಹೇಳ್ಕಳ್ಸಾರ, ಅತ್ತಿ ಮನಿಗ್ ಹೊಂಟೇರಿ, ಹೊಂದ್ಕೋರಿ, ಚಂದಂಗಿರ್ರಿ, ಅತ್ತಿ ಮಾವನ್ ತಂದಿ ತಾಯಿ ಹಂಗ ತಿಳ್ಕೊರಿ. ತಂದಿ ತಾಯಿ ತಿಳ್ಕೊಳಿಕ್ ಸಾಧ್ಯ ಇಲ್ಲ, ನಾನು ಒಪ್ತೇನೆ. ನಾ ಅತ್ತೆ ಆದ್ರೂ ಅದು ಸಾಧ್ಯ ಇಲ್ಲ. ಅತ್ತಿನೇ ತಾಯಿನೇ. ಆದ್ರೆ ಹಂಗ ತಿಳ್ಕೊಡ್ರಿ, ಎಲ್ಲಾರ್ನೂ ಹಚ್ಕೋರಿ. ಗಂಡು ಒಬ್ಬನೇ ನಿನ್ನವ್ ಅಲ್ಲ, ಆಜು ಬಾಜುದವ್ರನ್ನೂ ಹಚ್ಕೋರಿ, ನೆರಿ ಹರಿಯವ್ರನ್ನ ಹಚ್ಕೋರಿ. ಹೆಚ್ಚು ಕಮ್ಮಿ ಆದ್ರೆ ತಡ್ಕೊಂಡು ಹೋಗು. ಸ್ಟಾರ್ಟಿಂಗ್ ವೈದ್ ನಾವು ಚಾಡ ಹೇಳಿಕತ್ತೀವಿ ಅಂದ್ರ ಇವೆಲ್ಲ ಇರೋವೆ ತಂಗಿ. ನಾವೆಲ್ಲ ಅನುಭವಿಸ್ಲಿಕ್ಕೆ ಬಂದೇವಿ. ಒಂದ್ ಮನಿಗ್ ನಾವು ಹೋದ್ವಿ ಅಂದ್ರ ಒಂದೇ ಸಲಕ್ ಮಾಲಕರನ್ನ ಮಾಡುದಿಲ್ಲ ನಮ್ಮನ್ನ. ಆ ಮಾಲಕತ್ವ ಪಡ್ಕೋಬೇಕಂದ್ರ ಗೃಹಿಣಿಯಾಗಿ ಹೋದಾಕಿ ಗೃಹ ಸ್ವಾಮಿನೇ ಆಗ್ಬೇಕಂದ್ರ ಅದ್ರ ಹಿಂದ ತಪಸ್ಸದ, ಸಂಯಮ ಅದ, ಅದ್ರ ಹಿಂದ ತ್ಯಾಗ ಅದ, ಪರಿಶ್ರಮ ಅದ. ಇವೆಲ್ಲಾ ಬಿಟ್ಟು ನಾ ಹೋದ ದಿವ್ಸ ಚಾವಿ ನನ್ ಕೈಯಾಗ ಕೊಟ್ಟು ಬಿಡ್ಲಿ, ಎಲ್ಲಾ ಅಧಿಕಾರ ನನ್ ಬರ್ಲಿ, ಆ ಗಂಡ ನಾವ್ ನನ್ ಕೈಯಾಗ ಬರ್ಲಿ. ನಿನ್ ಗಂಡನ್ ಒಂದು ನಿನ್ ಕೈಯಾಗ ಇಟ್ಕೋತಂಗಿ, ಉಳಿದದ್ದೆಲ್ಲ ಬಿಟ್ಟು ಬಿಡಿ. ಇದನ್ನ ಕಲಿಸ್ತೇವಿ ಇವತ್ತು. ಯಾರ ಏನಾರ ಅಂದ್ರ ನೋಡ, ಫೋನ್ ಮಾಡ. ನಾವು ಬರೋಕ್ಕಿಂತ ಮೊದಲು ಪೊಲೀಸರು ಮನೆ ಮುಂದೆ ಬಂದ್ಬಿಡ್ತಾರ, ಅಷ್ಟು ವ್ಯವಸ್ಥಾನ ಮಾಡ್ತೇನೆ. ಗಂಡು ಹುಡುಗನಂಗ್ ಬೆಳೆಸೇನಿ, ಕಳಸ್ರ ನನ್ನ ಮನೆಗೆ ನಾನು ನೋಡ್ಕೋತೇನೆ. ಇವ್ ಮಾಡೋದ್ರಿಂದ ನಾವೇನ್ ಸಾಧನೆ ಮಾಡ್ಲಿಕ್ಕತ್ತೀವಿ? ಎರಡೂ ರೀತಿಯಿಂದ ನಮ್ಮ ಮನೆಯ ಗಂಡು ಮಕ್ಕಳನ್ನ ಒಂದು ಹೆಣ್ಣು ಇನ್ನೊಂದು ಮನೆಯಿಂದ ಬಂದಾಳಂದ್ರ ಆಕೆಗೆ ಗೌರವವನ್ನ ಕೊಟ್ಟು ಗೌರವಯುತವಾಗಿ ಬಾಳ್ವೆ ಮಾಡಿಸ್ಲಿಕ್ಕೆ ನಮ್ ಗಂಡು ಮಕ್ಕಳಿಗೆ ಸಂಸ್ಕಾರವನ್ನು ಕೊಡೋಳು ತಾಯಿನೇ. ಬಂದಂಥ ಹೆಣ್ಣು ಮಗಳಾಗುವುದಿಲ್ಲ, ಆದ್ರ ಸೊಸೆಯ ಸ್ಥಾನಮಾನವನ್ನ ಕೊಟ್ಟು ಪ್ರೀತಿಯಿಂದ ನೋಡ್ಕೊಂಡು ತನ್ನ ಜವಾಬ್ದಾರಿಯನ್ನ ಅವಳಿಗೆ ಕಲಿಸಿ ಆ ಮನೆಯ ಒಂದು ಪೀಳಿಗೆಯನ್ನ ಮುಂದೆ ನಡೆಸುವಂತ ಜವಾಬ್ದಾರಿ ಕಲ್ಸಾಕಿನೋ ಆ ತಾಯಿನೇ, ಅತ್ತೆನೆ. ಈ ಎರಡೂ ಜವಾಬ್ದಾರಿ ನಾವು ಕಲಿಸಿದ್ರ, ಅದೇ ರೀತಿ ಹೊಂದ್ಕೊಂಡು ಹೋಗುವ ಪಾಠವನ್ನ ಗಂಡಿಗೆ ಹೆಣ್ಣಿಗೆ ಎರಡೂನು ನಾವು ತಾಯಂದ್ರಾಗಿ ಕಲಿಸಿದ್ರ ನಮ್ಮ ಕುಟುಂಬ ವ್ಯವಸ್ಥೆಯನ್ನ ಉಳಿಸ್ಕೊಳಿಕ್ ಸಾಧ್ಯ ಅದ. ಬಹಳ ಹಳೆ ಕಾಲದಂಗ ಇರ್ಬೇಕಂತಿಲ್ಲ, ದೋಸ್ತಿ ಒಳಗಿರೋಲ್ಲ. ಅತ್ತಿ, ಸೊಸಿ, ಮಗ, ಗಂಡ ಎಲ್ಲಾರು ದೋಸ್ತಿ, ಫ್ರೆಂಡ್ಶಿಪ್ ಒಳಗಿರ್ಲಿಕ್ಕೆ ಸಾಧ್ಯದ. ಏನ್ ಮಾಡ್ಲಿಕ್ಕೆ ಸಾಧ್ಯದ, ಏನ್ ಇರ್ಲಿಕ್ಕೆ ಸಾಧ್ಯದ, ಅದ್ರೊಳಗೆ ದಾರಿಯನ್ನ ಕಂಡುಕೊಂಡು ನಮ್ಮ ಕುಟುಂಬ ವ್ಯವಸ್ಥೆಯನ್ನ ಉಳಿಸುವ ಮಹತ್ತರ ಜವಾಬ್ದಾರಿ ನಮ್ಮ ಮೇಲದ. ಆಗ್ಬಹುದು ಎಲ್ಲಾರ ಮನೆ ಒಳಗೂ ಹೆಚ್ಚು ಕಡಿಮೆ ಇರುವೆ. ಇವತ್ತ ನಮ್ಮ ಒಂದು ಅವಿಭಕ್ತ ಕುಟುಂಬ ಪದ್ಧತಿ ಏನಿತ್ತು ಅದರ ರುಚಿನೇ ಬೇರೆ. ನಾವೆಲ್ಲ ಅದ್ರೊಳಗೆ ಬೆಳೆದಿವಿ. ಮಕ್ಳು ಹೆಂಗ್ ದೊಡ್ಡ ಆಗ್ತಾವಂತೆ ಗೊತ್ತಾಗ್ತದೆ. ಇಲ್ಲಿಗ ನನ್ ಮಗಳದ, ನಂದು ಅವಿಭಕ್ತ ಇದ್ರೆ ನಮ್ಮ ಮನ್ಯಾಗ ಬಿಟ್ಟು ಬರ್ತಿದ್ದೆ. ಅದ್ ಇರದೇ ಇರೋದಕ್ಕೆ ಈಗ ನಾ ಕರ್ಕೊಂಡ್ ಬರುವಂತ ಪರಿಸ್ಥಿತಿ. ದೊಡ್ಡ ಹುಡುಗರು ನೋಡಿ ಸಣ್ಣ ಹುಡುಗರು ಬೆಳೀತಿದ್ರು, ಅದ್ ಬಿಡ್ರಿ. ಅಪ್ಪ ಅವ್ವ 4 ಮಂದಿ ಮಕ್ಕಳು, ಸೊಸ್ತ್ಯಾರು, ಅವ್ರ ಮಕ್ಳಿಗೆ ಅವಿಭಕ್ತ ಕುಟುಂಬ ಅಂತಿದ್ವಿ ಒಂದ್ ಕಾಲಕ್ಕೆ. ಹೋಗ್ತಾ ಹೋಗ್ತಾ ಅವ್ವ ಅಪ್ಪ ಮಗ ಸೊಸಿ ಇದ್ರ ಅವಿಭಕ್ತ ಕುಟುಂಬ. ಗಂಡ ಹೆಂಡತಿ ಮಕ್ಕಳು ಕೂಡಿದ್ರ ಅವಿಭಕ್ತ ಕುಟುಂಬ. ಈಗ ಗಂಡ ಹೆಂಡತಿ ಇದ್ರನ ಅವಿಭಕ್ತ ಕುಟುಂಬ. ಆ ಪರಿಸ್ಥಿತಿಗೆ ಬಂದೆ. ಗಂಡ ಹೆಂಡತಿ ಕೂಡಿದ್ರು ಜಾಯಿಂಟ್ ಫ್ಯಾಮಿಲಿ ಅನ್ನೋ ಪರಿಸ್ಥಿತಿ ಅದ ಇವತ್ತು. ಅದಕ್ಕ ಈ ರೀತಿಯ ಸಂಸ್ಕೃತಿ ಏನ್ ಸ್ಲೋ ಆಗಿ ಬೇರೆ ಬಿಡ್ಲಿಕ್ಕತ್ತದ, ಅದನ್ನ ನಾವೆಲ್ಲರೇ ಮಟ್ಟ ಹಾಕಬೇಕು ಅಂದ್ರ ಇಂಥ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂತ ನಾವು ಸಂಕಲ್ಪವನ್ನ ತೆಗೆದುಕೊಳ್ಳುವಂತ ದಿನ ಅಂತ ಹೇಳಿ ಮಾಡ್ಬೇಕು. ನಮ್ಗೆಲ್ಲ ಗೊತ್ತಿರ್ಲಿ, ಬೆಂಗಳೂರೊಳಗೆ ಏನಾಗ್ತದ, 10 ವರ್ಷದ ಧಾರವಾಡ ಹುಬ್ಳಿಗೆ ಬರ್ತದ. ಇವತ್ತು ಬೆಂಗಳೂರೊಳಗ ನೋ 2K ಸಿಸ್ಟಮ್ ಅಂದ್ರ ನೋ ಕಿಚನ್ ನೋ ಕಿಡ್ಸ್. ಕಿಚನ್ ಇಲ್ಲ, ಗಂಡ ಹೆಂಡತಿ ಇಬ್ರು ಕೆಲಸ ಮಾಡ್ತೇವಿ. ಮುಂಜಾನೆ ಹೋಗೋ ಮುಂದಾಗ ದರ್ಶಿನಿ ಒಳಗೆ ತಿಂದು ಹೋಗ್ತೇವಿ, ಮಧ್ಯಾಹ್ನದ ಊಟ ಕಂಪನಿ ಒಳಗ ಆಗ್ತದ, ರಾತ್ರಿ ಬರೋ ಮುಂದಾಗ ಸ್ವಿಗ್ಗಿ ಝೊಮ್ಯಾಟೋದವ್ರು ಇದ್ದಾರೆ. ಬರೋದ್ರೊಳಗೆ ಬಾಗಲ ಮೂಲ ಡಬ್ಬಿ ಇಟ್ಟು ಹೋಗಿರ್ತಾರ. ಆರ್ಡರ್ ಮಾಡ್ತೇವಿ, ಹಾಲ್ನಾಗ ಕೂಡ್ತೇವಿ, ತಿಂತೇವಿ, ಇಲ್ಲ ಹೊರಗ ತಿಂದು ಮನಿಗ್ ಬಂದ್ಬಿಡ್ತೇವಿ. ನನಗೆ ಆಶ್ಚರ್ಯ ಆಗ್ತದೆ, ತಲೆನೋವು ಬಂದ್ರೆ ಚಾ ಹೆಂಗ್ ಮಾಡ್ಕೋತಾರ ಇವರು. ಅದಕ್ಕರ ಒಂದು ಕಿಚನ್ ಅನ್ನೋದು ಬೇಕಲ್ಲ. ನೋ 2K ಕಿಡ್ಸ್ ಬೇಡ ಅಂದ್ರ ಜವಾಬ್ದಾರಿ ಬೇಡ. ಒಂದು ಮದುವೆ, ಸಂಸಾರ, ಕುಟುಂಬ ವ್ಯವಸ್ಥೆ, ಅತ್ತೆ ಮಾವ, ಬಂಧು ಬಳಗ, ಇದಂದ್ರೆ ಏನು? ಜವಾಬ್ದಾರಿ. ಆ ಜವಾಬ್ದಾರಿಯನ್ನ ತಗೊಂಡು ಸರಿಯಾಗಿ ನಿಭಾಯಿಸಿ ಹೌದಪ್ಪ ಅನ್ಸ್ಕೊಂಡಾಗ ನಾವು ಗೃಹಸ್ವಾಮಿನಿಯರಾಗ್ತೀವಿ. ನಮ್ ಗಡಬಡಿ ಹೆಂಗದ ಈಗಿನವ್ರಿಗೆ ಅದು ಬೇಡ, ನಮ್ ಗೃಹನೂ ಬೇಡ, ಗೃಹ ಸ್ವಾಮಿನಿನೂ ಬೇಡ. ನಮ್ಮ ಮಟ್ಟಕ್ಕೆ ನಮ್ಮನ್ನ ಬಿಟ್ರೆ ಸಾಕು. ಆರ್ಥಿಕ ಸ್ವಾತಂತ್ರ್ಯದ ಹಮ್ಮು. ಅದಕ್ಕೆ ನಾ ಹೇಳಿದ್ದು, ನಾವು ಕೆಲಸ ಮಾಡೋಣ ಎದಕ್ಕಂದ್ರ ಟು ಸಪೋರ್ಟ್ ಅವರ್ ಫ್ಯಾಮಿಲಿ ಸಿಸ್ಟಮ್, ನಾಟ್ ಟು ಬಿ ವೆರಿ ನಮಗ್ ಸ್ವಾತಂತ್ರ್ಯ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನ ನೀಡಿ.